ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ನಾನು ಮೋಟರ್ ಬ್ಲಾಗರ್ ಅಲ್ಲ, ಮೋಟರ್ ಬೈಕಲ್ಲಿ ಇರ್ತೀನಿ. ನಾನು ನ್ಯೂಸ್ ರೀಡರ್ ಅಲ್ಲ, ಆದರೆ ಸುದ್ದಿಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ಮೊದಲನೇದಾಗಿ ನಾನು ದರ್ಶನ್ ಅವರ ಅಭಿಮಾನಿ ಅಲ್ಲ 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 ಆದರೆ ದರ್ಶನ್ ಅವರ ಅಭಿಮಾನಿಗಳು ಪಾಪ ಏನು ವ್ಯಥೆ ಪಡ್ತಾ ಇದ್ದಾರೆ ಅನ್ನೋ ನೋವು ನನಗೆ ಅರ್ಥ ಆಗ್ತದೆ. ಇದು ಕುಹಕವಾಗಿ ಹೇಳುವಂಥದ್ದಲ್ಲ, ಪಾಪ ತುಂಬ ವ್ಯಥೆ ಪಡ್ತಾ ಇದ್ದಾರೆ. ಮೊನ್ನೆ ಅವರ ಶ್ರೀಮತಿಯವರು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ದರ್ಶನ್ ಅವರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅದರ ಜೊತೆಗೆ ಹೊರಗಡೆ ಏನೇನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಗಂಭೀರವಾಗಿ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಪಾಪ ಅವರು ಇವತ್ತು ಏನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಕಟ್ಕೊಂಡಿರೋ ಗಂಡ ಇನ್ನೊಬ್ಬರು ಯಾರ್ದೋ ವಿಚಾರದ ಸಲುವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಒಳಗೆ ಹೋಗಿದ್ದಾರೆ. ಅದು ಪ್ರೂವ್ ಆಗ್ಬೇಕಿನ್ನು. ನೋಡಿ, ಯಾವುದೇ ಹೆಣ್ಮಕ್ಳಿಗಾಗಲಿ ಸಹಜವಾಗಿ ಅದು ಬೇಜಾರಾಗುವಂಥ ವಿಚಾರ. ಅಕಸ್ಮಾತ್ತಾಗಿ ಇದೇ ವ್ಯಕ್ತಿ ವಿಜಯಲಕ್ಷ್ಮಿ ಅವರಿಗೆ ಏನಾದರೂ ಮೆಸೇಜ್ ಮಾಡಿ ತಗಲಾಕೊಂಡು ಆ ವಿಚಾರದ ಸಲುವಾಗಿ ದರ್ಶನ್ ಕೊಲೆ ಮಾಡಿದ್ದಿದ್ರೆ ಅಥವಾ ದರ್ಶನ್ ಇಷ್ಟೊಂದು ಅಗ್ರೆಸಿವ್ ಆಗಿ ನಡ್ಕೊಂಡಿದ್ದಿದ್ರೆ ಜಗತ್ತು ದೂಷಣೆ ಮಾಡುತ್ತೆ. ಆದರೆ ಹೆಂಡತಿಯಾಗಿ ಮೆಚ್ಕೋತಿದ್ರೇನು, ಯಾಕೆಂದರೆ ಆ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲ ಕಮೆಂಟ್ ಮಾಡಿದ್ದಾರೆ ಅಥವಾ ಏನೆಲ್ಲ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ಬೋದಾ ಅನ್ನೋದು ವಿಚಾರದ ಬಗ್ಗೆ. ಅಕಸ್ಮಾತ್ ಹಂಗೇನಾದರೂ ಆಗಿದ್ರಿದ್ರೆ ಸ್ವಲ್ಪ ಮಟ್ಟಿಗಾದರೂ ಆರಾಮಾಗಿ ಇರ್ತಿದ್ರು, ಬೇಜಾರಾಗ್ತಿರ್ಲಿಲ್ಲ. ಆದರೆ ಯಾರ್ದೋ ಸಲುವಾಗಿ ಕೊಲೆ ಮಾಡಿ ಸಂಸಾರ ಹಾಳು ಯಾರು ಮಾಡಿದ್ರು ಅವ್ರ ಸಲುವಾಗಿನೇ ದರ್ಶನ್ ಕೊಲೆ ಮಾಡಿರೋದು. ಆದರೂ ಪಾಪ ಅವರು ಜೈಲಿಗೆಲ್ಲ ಹೋಗಿ ಅವ್ರ ಮಗ ಇಬ್ಬರು ಹೋಗಿ ಮಾತಾಡಿಸ್ಕೊಂಡು ಒಬ್ಬರು ಒಳ್ಳೆ ಲಾಯರನ್ನು ಬುಕ್ ಮಾಡಿದ್ದಾರೆ, ಹೈಯರ್ ಮಾಡಿದ್ದಾರೆ, ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಅದಕ್ಕೆ ಹೇಳೋದು ಕಟ್ಕೊಂಡವರು ಕೊನೆ ತನಕ ಅಂತೇಳಿ. ಇಂಥ ಸಂದರ್ಭದಲ್ಲಿ ಬೇರೆ ಯಾರಾದರೂ ಆಗಿದ್ದಿದ್ರೆ ಕೈ ಬಿಟ್ಬಿಡೋರು. ಒಂದು ಕ್ಷಣದಲ್ಲಿ ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲಿ ಇದಾದಾಗ ಕೈ ಬಿಟ್ಬಿಡೋದು ವಾಸಿ ಅಂತ ಅಂದ್ಕೊಂಡಿದ್ರೇನು, ಯಾಕೆಂದರೆ ಅವರು ಸ್ಟಾರ್ಟಿಂಗಲ್ಲಿ ಹಾಗೆ ನಡ್ಕೊಂಡಿದ್ರು ವಿಜಯಲಕ್ಷ್ಮಿಯವರು. ಇದನ್ನು ನೋಡಿ ಆದರೂ ಒಳಗಡೆ ಇರೋ ದರ್ಶನ್ ಬದಲಾದರೆ ಅವರ ಅಭಿಮಾನಿಗಳಿಗಿಂತ ಜಾಸ್ತಿ ಖುಷಿ ಪಡೋರು ಯಾರೂ ಇಲ್ಲ. ಶ್ರೀಮತಿ ವಿಜಯಲಕ್ಷ್ಮಿ ಅವರು ಅಷ್ಟು ಖುಷಿ ಪಡ್ತಾರೋ ಇಲ್ಲ ಗೊತ್ತಿಲ್ಲ, ಅವರ ಅಭಿಮಾನಿಗಳಂತೂ ಪಟಾಕಿನ ಹೊಡೆದು ಬಿಡ್ತಾರೆ ನೋಡಿ. ಅಕಸ್ಮಾತ್ ಏನು ಗಂಡ ಹೆಂಡತಿ ಸಂಬಂಧ ಚೆನ್ನಾಗಾಯಿತು ಅಂತಂದರೆ. ವಿಜಯಲಕ್ಷ್ಮಿ ಅವ್ರ ವಿಚಾರದಲ್ಲಿ ಅಂತೂ ಪಾಪ ಅಭಿಮಾನಿಗಳಿಗಂತೂ ಸಾಕಷ್ಟು ಖುಷಿ ಇದೆ. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನಮ್ಮ ಅತ್ತಿಗೆ ಅಂತಲೇ ಕರೀತಾರೆ ಬಿಡಿ ಪಾಪ ಅವರು. ಅಕಸ್ಮಾತ್ ದರ್ಶನ್ ಮೊದಲಿಂದನೂ ಸಂಬಂಧ ಚೆನ್ನಾಗಿದ್ದಿದ್ರು ದರ್ಶನ್ ಜೊತೆಗೆ, ಅಥವಾ ದರ್ಶನ್ ಚೆನ್ನಾಗಿ ಇಟ್ಕೊಂಡಿದ್ದಿದ್ರೆ ಇನ್ನೂ ಖುಷಿ ಪಡೋರು. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ದರ್ಶನ್ ಅವರು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಅದಕ್ಕೆ ಲಕ್ಷಗಟ್ಟಲೆ ದುಡ್ಡು ಹಾಕ್ತಾಯಿದ್ರು, ಸಂಘಗಳನ್ನು ಕಟ್ಕೊಂಡಿದ್ರು, ತಮ್ಮ ಫೇವರ್ ಆಗಿ ಕೂಡಲಿಕ್ಕೆ ಅಂತಲೇ ದುಡ್ಡುಗಳನ್ನು ಖರ್ಚು ಮಾಡ್ತಾಯಿದ್ರು. ಈ ರೀತಿಯಾಗೆಲ್ಲ ಬರ್ತಿರ್ಬೋದು. ಪಾಪ ಯಾರೋ ಕೂಗೋದ್ರಿಂದ ಅವರಿಗೂ ಒಂದಷ್ಟು ದುಡ್ಡು ಸಿಗುತ್ತೆ ಅಂತಂದರೆ ಕೊಡಲಿ ಬಿಡಿ, ಇವರಿಗೂ ಒಂದು ಕೋಟಿಗಟ್ಟಲೆ ದುಡ್ಡು ಬರುತ್ತೆ. ಯಾರೋ ಕೂಗ್ತಾರೆ ಅಂತಂದರೆ ದುಡ್ಡು ಕೊಡ್ತಾರೆ ಅಂತಂದರೆ ಕೊಡಲಿ ಬಿಡಿ. ಪಾಪ ಜನ ಈ ಪಕ್ಷಗಳಿಗೆ ಜೈಕಾರ ಹಾಕಕ್ಕೆ ಹೋಗಲ್ವಾ, 500 ರೂಪಾಯಿ 1000 ರೂಪಾಯಿ ಎಲ್ಲ ಇಸ್ಕೊಂಡು ಅಷ್ಟೇ. ಅದು ಅಂದ್ಕೊಳ್ಳಿ, ಜನಕ್ಕೊಂದು ಉದ್ಯೋಗ ಸಿಕ್ತು, ಜನಕ್ಕೊಂದಷ್ಟು ಆದಾಯ ಸಿಕ್ತು ಅಂತ ಅಂದ್ಕೊಳ್ಳೋದಪ್ಪ ಅಷ್ಟೇ. ಯಾರೋ ಫ್ರೀ ದುಡ್ಡು ಕೊಡ್ತಾರೆ ಅಂತಂದರೆ ಬೇಡ ಅನ್ನೋದಕ್ಕೆ ಅವ್ರು ತಮ್ಮ ಇಮೇಜನ್ನು ಉಳಿಸ್ಕೋಬೇಕು. ಮಾಡಿದರೆ ಗೊತ್ತಿಲ್ಲ, ಮಾಡಿದರೆ ಅದರಲ್ಲೇನು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಅಕಸ್ಮಾತ್ ದರ್ಶನ್ ಏನಾದರೂ ಹೊರಗಡೆ ಬೇಲ್ ಮೇಲೆ ಬಂದು ನಂತರದಲ್ಲಿನೂ ಬುದ್ಧಿ ಕಲಿಯಲಿಲ್ಲ ಅಥವಾ ಹೆಂಡತಿ ಜೊತೆ ಚೆನ್ನಾಗಿಲ್ಲ ಅಂತಂದರೆ ತುಂಬ ಜನಕ್ಕೆ ಬೇಸರ ಆಗುತ್ತೆ. ಇವತ್ತು ಅವರ ಹೆಂಡತಿ ತುಂಬ ಕಷ್ಟಪಟ್ಟು ಏನೇನೋ ಮಾಡ್ತಾ ಇದ್ದಾರೆ, ಅಷ್ಟಾದರೂ ಕೂಡ ಗಂಡನನ್ನು ಬಿಟ್ಕೊಳ್ಳೋ ಇಂಟೆನ್ಷನ್ ಇಲ್ಲ ಅವರಿಗೆ. ಸಮಾಜ ಏನು ಅಂದ್ಕೊಳ್ಳುತ್ತೆ ಅಂತಲೂ ಇರ್ಬೋದು, ಇನ್ಮೇಲಾದರೂ ಸರಿ ಹೋಗ್ತಾನೇನೋ, ಇಷ್ಟೆಲ್ಲ ಆದಮೇಲಾದ್ರೂ ಅನ್ನೋ ಒಂದಾದರೂ ಇರ್ತದೆ. ಹಾಗಿರುವಾಗ ಇಷ್ಟೆಲ್ಲ ಮಾಡ್ತಾ ಇರುವಾಗ ಬಂದ ಮೇಲೂ ಕೂಡ ದರ್ಶನ್ ಮತ್ತೆ ಇದೇ ನಕಗಳನ್ನು ಆಡ್ಕೊಂಡು ಮತ್ತೆ ಅವರಿಗೆ ಇವರಿಗೆ ಏನೇನು ಕತೆ ಹೊಡ್ಕೊಂಡಿದ್ಬಿಟ್ರೆ ಅವರ ಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ಬೇಸರ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಅಭಿಮಾನಿಗಳಿಗಂತೂ ತುಂಬ ಬೇಸರ ಆಗತ್ತಪ್ಪ. ನೋಡಿ, ಅಕಸ್ಮಾತ್ ಅಪ್ಪಿಯವರು ಇವತ್ತು ಬದುಕಿದ್ದಿದ್ರೆ ದರ್ಶನ್ ಅವರಿಗೆ ಖಂಡಿತ ಒಳ್ಳೇದಾಗಲಿ ಅಂತಲೇ ಬಯಸಿರೋರು. ಅಷ್ಟು ಒಳ್ಳೆ ಹಾರ್ಟ್ನರವರು. ಅವ್ರ ಅಭಿಮಾನಿಗಳಾಗಿ ನಾವು ದರ್ಶನ್ ಅವರಿಗೆ ಕೆಟ್ಟದಾಗಲಿ ಅಂತ ಬಯಸೋದು ತಪ್ಪಾಗತ್ತೆ. ಅವರು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕಾನೂನು ಕೊಡುತ್ತೆ. ಆದರೆ ಎಷ್ಟೋ ಒಂದಷ್ಟು ಶಿಕ್ಷೆ ಮುಗಿಸ್ಕೊಂಡು ಬಂದಮೇಲಾದ್ರೂ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿದ್ದು ಇನ್ನೊಬ್ಬರನ್ನ ಅಥವಾ ಯಾರು ಕಡ್ಡಿಯಲ್ಲಾಡಿಸಿದ್ರು ಅವ್ರನ್ನ ದೂರ ಇಟ್ಬಿಟ್ರೆ ತುಂಬ ಒಳ್ಳೆಯದು. ಇವತ್ತು ದರ್ಶನ್ ಅವ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ದಾರೆ. ಹೊರಗಡೆ ಇದ್ದಂಥವರು
ಅವರಿಂದ ದೂರ ಆದಂಥವ್ರು, ಫಸ್ಟಿಗೆ ಚೆನ್ನಾಗಿದ್ದು ಆಮೇಲೆ ದೂರ ಆದಂಥವ್ರು ಒಂದಷ್ಟು ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಪಾಪ ಏನೋ ಮಾತಾಡ್ತಾ ಇದ್ದಾರೆ, ಅವರು ನೋವನ್ನು ಹೇಳ್ಕೊಳ್ತಾ ಇದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಈ ವಿಚಾರವಾಗಿ ಕೆಲವೊಬ್ಬರು ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದಾರೆ. ದರ್ಶನ ಹೊರಗೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನೋಡಿದ್ರೆ ಹಿಂಗಾಗಿದೆ ಈ ಪರಿಸ್ಥಿತಿ. ಹಂಗಿರುವಾಗ ಅವ್ರು ತಪ್ಪು ಮಾಡಿದರೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಿ ಹೊರಗೆ ಬಂದಮೇಲಾದರೂ ಗಂಡ ಹೆಂಡತಿ ಅಥವಾ ಮಗ ಇದ್ದಾನೆ, ಮಗನ ಜೊತೆ ಚೆನ್ನಾಗಿರಲಿ ಅಂತಲೇ ಬಯಸೋದು ಎಲ್ಲರೂ. ಅವ್ರ ಅಭಿಮಾನಿಗಳಂತೂ ಹಿಂಗೆ ಇದಾಗ್ಬಿಟ್ರೆ ಅದಕ್ಕಿಂತ ಖುಷಿ ಪಡುವಂಥ ವಿಚಾರ ಮತ್ತೊಂದಿಲ್ಲ. ನೋಡೋಣ ಏನೇನಾಗತ್ತೆ ಮುಂದೆ ಅನ್ನೋದ್ರ ಬಗ್ಗೆ ಕಾದು ನೋಡೋಣ. ಆದಷ್ಟು ಬೇಗ ಈ ಒಂದು ವಿಚಾರಕ್ಕೆ ಕೊನೆ ಸಿಗಲಿ, ಮುಕ್ತಿ ಸಿಗಲಿ. ಮತ್ತೆ ಇಂಥದ್ದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು. ನಮಸ್ಕಾರ ಕರ್ನಾಟಕ.